ಶಾಂತಿ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಲ್ವಾ? ಇವತ್ತು ಬಾಬಾ ವಿಶೇಷ ಮಹೀನ್ ಬುದ್ಧಿಯೇ ಮಹಾನತೆಯ ಆಧಾರ. ಯಾಕೆ ಮಹೀನ್ ಬುದ್ಧಿ ಬೇಕು ಬ್ರಾಹ್ಮಣ ಜೀವನದಲ್ಲಿ ಅಂದರೆ, ಪರಮಾತ್ಮ ಹೇಳೋ ದಿವ್ಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕು, ಅರ್ಗಿಸ್ಕೊಳ್ಬೇಕಂದ್ರೆ ಅದರ ಆಧಾರ ಸೂಕ್ಷ್ಮ ಬುದ್ಧಿ. ಮೋಟಿ ಬುದ್ಧಿ ನೈ ಬನೋ ಅಂತಾರೆ. ಹೆಂಗೆ ಸೂಕ್ಷ್ಮ ಬುದ್ಧಿ ಆಗೋದು? ಶರೀರದ ವೆಯ್ಟ್ ಜಾಸ್ತಿ ಇದ್ದರೆ ಏನು ಹೇಳ್ತಾರೆ, ಎಕ್ಸರ್ಸೈಸ್ ಮಾಡಿ ನಿಮ್ಮ ವೆಯ್ಟ್ ಇಳಿಸ್ರಿ ಅಂತಾರೆ. ಹಾಗೆ ಬುದ್ಧಿಯ ಮೇಲೆ ಏನೋ ಜನ್ಮಾಂತರದ ಹೊರೆ ಇದೆ. ಅದನ್ನು ಬಾಬಾವ್ರು ಏನು ಹೇಳ್ತಾರೆ ಅಂದರೆ, ನೀವು ಬುದ್ಧಿಯ ಎಕ್ಸರ್ಸೈಸ್ ಮಾಡಿ. ಹೆಂಗೆ ಎಕ್ಸರ್ಸೈಸ್ ಮಾಡ್ತೀರಾ ಅಂದರೆ, ಅದರ ಆಧಾರ ನಿಮ್ಮೆಲ್ಲರಿಗೂ ಗೊತ್ತಿದೆ. ರೂಹಾನಿ ಎಕ್ಸರ್ಸೈಸ್, ಆತ್ಮದ ಎಕ್ಸರ್ಸೈಸ್ ಏನು? ಈಗೀಗ ಪರಮಧಾಮ, ಈಗೀಗ ಕೆಳಗಡೆ, ಈಗೀಗ ಸೂಕ್ಷ್ಮವತನ. ಅಂದರೆ ಸಾಕಾರ ಸ್ವರೂಪ ಅಂದರೆ ದೇವತಾ ಸ್ವರೂಪ. ಬ್ರಾಹ್ಮಣ್ ಸೋ ಫರಿಷ್ಠ ಸೋ ದೇವತಾ. ಈ ಸ್ವರೂಪಗಳ ಎಕ್ಸರ್ಸೈಸ್ ಮಾಡ್ತಿದ್ರೆ ವ್ಯರ್ಥ ಸಾಧಾರಣ ಸಂಕಲ್ಪ ನಡೆಯಲ್ಲ ನಿಮಗೆ. ಸೊ ನ್ಯಾಚುರಲಿ ನಿಮ್ಮ ಸ್ಥಿತಿಯನ್ನು ನೀವು ಪಡ್ಕೋಬೋದಂತಾರೆ ಬಾಬಾ. ಕೇಳಿ, ಬಾಬಾ ಎಲ್ಲದರ ಮಹೀನತೆ ಇಲ್ಲ ಅಂದರೆ ನಮ್ಮ ಮಹಾನ್ ಸ್ಥಿತಿಯ ಗಾಯನ ಏನಿದೆ, ಈ ಜನ್ಮದಲ್ಲೂ ಮಹಾನತೆ ಏನಿದೆ ಅದನ್ನು ನಾವು ಅನುಭವ ಮಾಡೋಕ್ಕಾಗಲ್ಲ. ಎಷ್ಟು ನುಕ್ಸಾನಾಗುತ್ತೆ ನಾವು ಆ ಸ್ಥಿತಿಯಲ್ಲಿ ಇಲ್ಲ ಅಂದರೆ ಅಂತ ಬಾಬಾವರು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಿದ್ದಾರೆ. ಗಾಯನ್ ಹೇ ಇಂದ್ರ ಸಭಾ, ಇಂದ್ರಪ್ರಸ್ಥಕಿ ಇಂದ್ರ ಸಭಾ. ಗಾಯನ ಏನಿದೆ ಇಂದ್ರಪ್ರಸ್ಥದ ಇಂದ್ರ ಸಭೆ. इंद्र अर्थात सदा ज्ञान की बरसात बरसाने वाले, कांटों के जंगल में हरियाली लाने वाले, ऐसे इंद्र सभा जिसका गायन है ये परियों की सभा अर्थात सदा उड़ने वाले. परियां अर्थात क्या है? परियों के पंख प्रसिद्ध है. तो इंद्रप्रस्थ में सिवाय परियों के और कोई भी मनुष्य निवास नहीं कर सकते. ಬಾಬಾ ಇಂದ್ರ ಸಭೆಯ ಮಹಿಮೆ ಹೇಳ್ತಿದ್ದಾರೆ. ಇಂದ್ರಪ್ರಸ್ಥದಲ್ಲಿ ಇಂದ್ರ ಸಭೆ. ಇಂದ್ರ ಅಂದರೆ ಜ್ಞಾನಸಾಗರ ಬಾಬಾ. ಯಾರು ಜ್ಞಾನದ ನಿರಂತರ ಮಳೆ ಸುರಿಸ್ತಾ ಕಾಡಲ್ಲಿನೂ ಹಸಿರನ್ನು ತರ್ತಕ್ಕಂಥವ್ರು, ಅಥವಾ ಇಡೀ ಮುಳ್ಳಿನ ಕಾಡನ್ನು ಹೂದೋಟವನ್ನಾಗಿ ಹರಾಬರ ಒಣಗಿರೋ ಕಾಡು ಅದರಲ್ಲಿ ಹಸಿರನ್ನು ತರ್ತಕ್ಕಂಥವ್ರು. ಅದಕ್ಕೆ ಇಂದ್ರ ಸಭೆಯ ಗಾಯನ ಇದೆ. ಇಂದ್ರ ಸಭೆಯಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಇಂದ್ರ ಸಭೆಯಲ್ಲಿ ಯಾರು ಇರ್ತಾರೆ ಅಂದರೆ ಎಲ್ಲ ಏಂಜಲ್ಸ್ ಇರ್ತಾರೆ, ಸೂಕ್ಷ್ಮ ದೇವತೆಗಳು. ಸೂಕ್ಷ್ಮ ದೇವತೆಗಳನ್ನು ಯಾವಾಗಲೂ ಹಾರ್ಕೊಂಡು ಹೋಗೋದು ತೋರಿಸ್ತಾರೆ. ಹಾರೋದಂದರೆ ಅವರ ಒಂದು ರೆಕ್ಕೆ ಏನಿದೆ ಅದು ಭಾಳ ಫೇಮಸ್ಸು. ಅಂದರೆ ಸಂಗಮ ಯುಗದ ಗಾಯನ ಎಷ್ಟು ಶ್ರೇಷ್ಠವಾಗಿದೆ ನೋಡಿ. ಬಟ್ ನೀವು ಅಂದ್ಕೊತೀರಾ ಅದು ನಮ್ಮದೇ ಗಾಯನ ಅಂತ. ನಾನು ಇಂದ್ರ ಸಭೆಯ ಸೂಕ್ಷ್ಮ ದೇವತಾ. ಯಾರು ನಾನು ಇವತ್ತು ಪ್ರಪಂಚ ಕಾಡಾಗ್ಬಿಟ್ಟಿದೆ, ಮರಳು ಭೂಮಿ ಆಗ್ಬಿಡ್ತು ಮನುಷ್ಯರ ಜೀವನ. ಇದರಲ್ಲಿ ನಾನು ಹಸಿರು ತರತಕ್ಕಂಥ ಆತ್ಮ ಅಂತ. ತೋ ಮನುಷ್ಯರು ಇಂದ್ರ ಸಭೆಯಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ, ಲೋನ್ಲಿ ದೇವತೆಗಳು. मनुष्य अर्थात जो अपने को आत्मा न समझ मानव
अर्थात देह समझते हैं। ऐसे देह अभिमानी इंद्रप्रस्थ में निवास नहीं कर सकते। इंद्रप्रस्थ निवासियों को देहाभिमानी मनुष्य की बदबू फौरन अनुभव होती है। ऐसे इंद्रप्रस्थ निवासी मनुष्य के बदबू अर्थात देह की बदबू से भी दूर अपने को इंद्र सभा के परिया समझते हो। ಬಾಬಾ ಹೇಳ್ತಾರೆ, ಇಂದ್ರ ಸಭೆಯಲ್ಲಿ ಮನುಷ್ಯರು ಇರೋಕ್ಕಾಗಲ್ಲ. ಮನುಷ್ಯರಂದ್ರೆ ಯಾರು? ಯಾರು ತನ್ನನ್ನು ಆತ್ಮ ಅಂತ ಮರೆದು ದೇಹ ಅಂದುಕೊಳ್ಳೋರೆಲ್ಲರೂ ಮನುಷ್ಯರು. ನೋಡಿ, ಬ್ರಾಹ್ಮಣ ಮನುಷ್ಯ ಅಂತ ಹೇಳೋಕ್ಕಾಗಲ್ಲ. ಸೊ ಮನುಷ್ಯರು ಅಂದರೆ ಶೂದ್ರ ಸಂಸ್ಕಾರದವರು ಯಾರು? ದೇಹಾಭಿಮಾನದ ದುರ್ಗಂಧದಲ್ಲಿರ್ತಕ್ಕಂಥವ್ರು. ಅದು ಹೇಳ್ತಾರಲ್ಲ, ಇಂದ್ರ ಸಭೆಯಲ್ಲಿ ಅವರು ಅಸುರರು ಬಂದು ಮುಚ್ಚಿಟ್ಕೊಂಡು ಕೂತ್ಕೊಂಡ್ರು, ಅವ್ರಿಗೆ ಆ ದುರ್ವಾಸನೆಯಲ್ಲೇ ಗೊತ್ತಾಗ್ಬಿಡ್ತು ಯಾರೋ ಇದ್ದಾರೆ ಅಂತ. ಇದು ಬಾಬಾ ಹೇಳಿದ್ರೆ ದೇಹಾಭಿಮಾನದ ದುರ್ಗಂಧ ಇರ್ತಕ್ಕಂಥವ್ರು ಅವರು ದೇವತೆಗಳಾಗೋಕ್ಕೆ ಸಾಧ್ಯ ಇಲ್ಲ. ದೂರದಿಂದನೇ ಅರ್ಥ ಆಗ್ಬಿಡುತ್ತೆ ಇಲ್ಲಿ ಯಾರು ಇದ್ದಾರೆ ದೇಹದ ಅಭಿಮಾನಿಗಳು ಮನುಷ್ಯರು ಅಂತ. ಅದಕ್ಕೆ ನೀವು ನೋಡಬೇಕು, ನಾನು ಯಾವಾಗಲೂ ಇಂದ್ರ ಸಭೆಯ ತಂದೆಯ ಸನ್ಮುಖದಲ್ಲಿರ್ತಕ್ಕಂತಹ ಪರಿ ಅರ್ಥಾತ್ ದೇವತಾ ಅಂತ. तो क्या समझते हो? ನಿರಂತರ ದೇಹಾಭಿಮಾನದ ದುರ್ಗಂಧದಿಂದ ದೂರ ತಂದೆಯ ಒಂದು ಪ್ರಕಾಶದ ಮಡಿಲಲ್ಲಿ ಸುವಾಸನೆಯಲ್ಲಿರ್ತಕ್ಕಂಥ ಆತ್ಮ. ज्ञान और योग के पंख मजबूत है. अगर पंख मजबूत नहीं होते तो उड़ना चाहते भी बार बार नीचे आ जाते. ಜ್ಞಾನ ಯೋಗದ 2 ರೆಕ್ಕೆ ಯಾಕೆ ಫೇಮಸ್ ಅಂದರೆ ಅದು ಸ್ಥೂಲ ರೆಕ್ಕೆ ಅಲ್ಲ. ಜ್ಞಾನ ಯೋಗದ ರೆಕ್ಕೆಯ ಆಧಾರದ ಮೇಲೆ ನೀವು ಸದಾ ಶಕ್ತಿಶಾಲಿಗಳಾಗಿ ಸದಾ ಹಾರುವ ಕಳೆಯಲ್ಲಿರ್ತಕ್ಕಂಥ ಆತ್ಮಗಳಾಗಿದ್ದೀರಲ್ವಾ. ಅಥವಾ ಜ್ಞಾನ ಯೋಗದ ತಾಕತ್ತಿಲ್ಲ ಅಂದರೆ ನೀವು ಬಾರ್ ಕೆಳಗೆ ಬರ್ತೀರಿ ಹೊರತು ಹಾರೋಕ್ಕಾಗಲ್ಲ. देह अभिमान और देह की पुरानी दुनिया पुरानी संबंधों से सदा ऊपर उड़ते रहो तो इससे परे ऊंची स्थिति में रहते हो. जरा भी देह अभिमान अर्थात मनुष्यपन की बदबू तो नहीं है. देह अभिमान इंद्रप्रस्थ निवासी नहीं हो सकते. ದೇಹ ಅಭಿಮಾನ ಅರ್ಥಾತ್ ಇಂದ್ರಪ್ರಸ್ಥ ನಿವಾಸಿಗಳಾಗೋಕ್ಕೆ ಸಾಧ್ಯ ಇಲ್ಲ. ಇದು ಅಂದರೆ ಫರಿಷ್ಠೆ ಅಂದ್ರೇನು? ದೇಹಾಭಿಮಾನ, ದೇಹದ ಪ್ರಪಂಚ, ದೇಹದ ಸಂಬಂಧ, ಇದು ಯಾವುದು ಈ ಪ್ರಪಂಚದ ಈ ಲೋಕದ ಮಾತು ಅವರನ್ನು ಕೆಳಗಡೆ ಎಳಿಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ಸದಾ ನ್ಯಾರ ಮೇಲೆ ಹಾರ್ತಕ್ಕಂಥವರು. ನಿಮ್ಮನ್ನು ನೀವು ಹಂಗಂತ ತಿಳ್ಕೊಳ್ತೀರ ಮಕ್ಕಳೇ. ಸ್ವಲ್ಪನೂ ಮನುಷ್ಯತನದ ದೇಹಾಭಿಮಾನದ ದುರ್ಗಂಧ ನಿಮ್ಮಲ್ಲಿ ಇಲ್ಲ ತಾನೆ. ನಿಮ್ಮನ್ನು ನೀವೇನು ಅಂದ್ಕೋತಿದ್ದೀರಾ? ಏನಂತೀರ? ಮುರಳಿಯನ್ನು ಕೇಳ್ತಾ ಮನೆಯಲ್ಲಿ ಅದನ್ನು ಅನುಭವ ಮಾಡ್ತಿದ್ದೀರಾ. ನಾನು ಇದೆಲ್ಲದರಿಂದ ನ್ಯಾರ ದೂರ, ಈ ಹೊರಗಿನ ದೇಹದ ಜಗತ್ತಿನ ಎಲ್ಲ ಮಾತು, ಪದಾರ್ಥ, ದೇಹ ಸಂಬಂಧ, ಸಾಧನೆ, ದೇಹಾಭಿಮಾನದ ಹಳೆ ಸಂಸ್ಕಾರಗಳಿರ್ಬೋದು, ಎಲ್ಲದರಿಂದ ದೂರ ನಾನು ನಿರಂತರ ಹಾರ್ತಾ ಇದ್ದೀನಿ. ಏನಂತೀರ? ಇನ್ನು ಏನು ಹೇಳ್ತಾರೆ ನೋಡಿ, ದೇಹಾಭಿಮಾನ್ में जो रहते वो इंद्र सभा में नहीं रह सकते. ದೇಹಾಭಿಮಾನದ ದುರ್ಗಂಧದಲ್ಲಿ ಇರೋರೇ ಇಂದ್ರ ಸಭೆಯಲ್ಲಿ ಇರೋಕ್ಕಾಗಲ್ಲ. ಈಗ ಯೋಗದಲ್ಲಿ ಬಾಬಾವ್ರ ಸನ್ಮುಖದಲ್ಲಿ ಹೋಗ್ಬೇಕಂದ್ರೆ ಪರಮಧಾಮ ಚೈತನ್ಯ ಇಂದ್ರ ಸಭೆ, ಅಲ್ಲಿ ನಾನು ಸದಾ ಬಾಬಾವ್ರ ಮಡ್ಲಲ್ಲಿ ಇರಬೇಕಂದ್ರೆ ಟ್ರೇಸ್ನು ದೇಹ ಬಾನ ಇತ್ತಂದರೆ ಬಾಬಾವ್ರ ಹತ್ರ ನಾನು ಇರೋಕ್ಕಾಗಲ್ಲ.
ಕೇಳ್ತಾ ಕೇಳ್ತಾ ಅನುಭವ ಮಾಡಿ ನೀವು. ಚರ್ಮ ಬಾನ ಸ್ವಲ್ಪ ಇದ್ರೂ ನೀವು ಬಾಬುವ್ರ ಹತ್ರ ಇರೋಕ್ಕಾಗೋದೇ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಐಸೆ ಅನುಭವ ಹೋತಾ ಹೈ कि देह अभिमान बहुत गंदी बदबू है, बहुत बदबू. ದೇಹಾಭಿಮಾನ ಬಹಳ ಕೊಳಕು ದುರ್ವಾಸನೆಯುಕ್ತ, ಅಷ್ಟು ಕೆಟ್ಟದು ದೇಹಾಭಿಮಾನ ಅನ್ನೋ ಅನುಭವ ಆಗುತ್ತಾ ಇದೆಯಾ, ಅಥವಾ ದೇಹಾಭಿಮಾನ ಚೆನ್ನಾಗಿ ಅನಿಸುತ್ತಾ? जैसे बदबू से किनारा किया जाता है व मिटाने के साधन अपनाया जाता, वैसे अपने को देह अभिमान से मिटाने का साधन अपनाते हो. ये साधारण सभा नहीं, ये अलौकिक सभा है, फरिश्तों की सभा है. अपने को फरिश्ता अनुभव करते हो. ಹೆಂಗೆ ಕೊಳಕುವಂತಕ್ಕಂಥದ್ದನ್ನು ನಾವು ಸಹಿಸ್ತೀವ? ಈಗ ಎಲ್ಲಾದರೂ ತುಂಬ ಕೊಳಕು ವಾಸನೆ ಇರೋ ಕಡೆ ಹೋದ್ರೂ ತಕ್ಷಣ ಮೂಗು ಮುಚ್ಕೊಂಡು ಓಡ್ಕೊಂಡು ಬಂದುಬಿಡ್ತೀವಿ. ಅಯ್ಯೋ ತುಂಬ ವಾಸನೆ, ಕೆಟ್ಟ ವಾಸನೆ ಅಂತ ತಡೆಯೋಕ್ಕಾಗೋದೇ ಇಲ್ಲ. ಹಾಗೆ ಅಥವಾ ಈಗ ಮನೆ ಒಳಗಡೆನೇ ಏನಾದರೂ ಹೊರಗಿಂದ ತುಂಬ ಕೊಳಕು ವಾಸನೆ ಬಂದ್ರೂ ಅಗರಬತ್ತಿ ಅಂಟಿಸ್ತೀವಿ, ಏನೋ ಒಂದು ಸಾಧನೆ ಮಾಡಿಬಿಟ್ಟು ಇಲ್ಲ ಎಲ್ಲ ಕಡೆ ಏರ್ ಫ್ರೆಶ್ನರ್ ಹಾಕ್ಬಿಟ್ಟು ಸಮಾಪ್ತಿ ಮಾಡ್ತೀವಿ. ಹಂಗೆ ಯಾವ ಶರೀರದಲ್ಲಿ ಇದ್ದೀರೋ ನಿಮಗೆ ಅನ್ನಿಸ್ಬೇಕು, ದೇಹಾಭಿಮಾನದ ದುರ್ಗಂಧದಲ್ಲಿ ನನ್ನ ಆತ್ಮ ಇರೋಕ್ಕೆ ಸಾಧ್ಯ ಇಲ್ಲ. ನಿರಂತರ ದೇಹಾಭಿಮಾನದಿಂದ ದೂರ ಹಾರ್ತಾ ಇರ್ತೀರ, ಅಥವಾ ದೇಹಾಭಿಮಾನ ಟ್ರೇಸು ಇಲ್ದಂಗೆ ಅಳಿಸ್ತಕ್ಕಂತಹ ಸಾಧನೆ ನಿಮ್ಮದು ಮಾಡ್ಕೊತಿದ್ದೀರಾ? ಏನು ಮಾಡ್ತಿದ್ದೀರಾ ಸಾಧನೆ? ಇದು ಸಾಧಾರಣ ಸಭೆಯಲ್ಲ, ಇದು ಅಲೌಕಿಕ ಸಭೆ, ಫರಿಷ್ಠೆಗಳ ಸಭೆ, ಇಂದ್ರ ಸಭೆ. ಎಲ್ಲಿ ಚೈತನ್ಯ ಭಗವಂತ ಕೂತ್ಕೋತಾರೆ ಅವ್ರ ಸನ್ಮುಖದಲ್ಲಿ ನಾವೆಲ್ಲ ಇದ್ದೀವಿ. ನಿಮ್ಮನ್ನು ನೀವು ಆ ಥರ ಫರಿಷ್ಠ ಅಂತ ಅನುಭವ ಮಾಡ್ತೀರಾ? ಎಲ್ಲಿ ದೇಹದ ದುರ್ಗಂಧದಿಂದ ದೂರ ತನ್ನ ಪ್ರಕಾಶದ ಛತ್ರ ಛಾಯೆಯಲ್ಲಿ ನೀವು ಸಂಪನ್ನ ಸ್ವರೂಪದಲ್ಲಿರ್ತಕ್ಕಂಥವರು, ಹಾಗೆ ನಿಮ್ಮನ್ನು ನೀವು ಅನುಭವ ಮಾಡ್ತೀರಾ ಮಕ್ಕಳೇ. एक सेकंड में इस देह की दुनिया से परे अपने असली स्थिति में स्थित हो सकते हो. ये ड्रिल करनी आती है. जब चाहो, जहाँ चाहो, जितना समय चाहो, वैसे स्थिति हो सकते हैं और स्थित हो सकते हो. ತಂದೆ ಹೇಳೋದು, ನಿಮ್ಮನ್ನು ನೀವು ಆ ಥರ ಇಂದ್ರ ಸಭೆಯ ಫರಿಷ್ಠೆ ಪರಿ, ನಾನು ಏಂಜಲ್ ಅಂದ್ಕೋತೀರಾ ಅಥವಾ ದೇಹದ ಬಾನ ಮನುಷ್ಯತನ ಇನ್ನು ಇದೆಯಾ ಮಕ್ಕಳೇ ಅಂತ ಕೇಳ್ತಿದ್ದಾರೆ. ಒಂದು ಸೆಕೆಂಡಲ್ಲಿ ದೇಹದ ಜಗತ್ತಿಂದನೇ ದೂರ ಫರಿಷ್ಠ ಸ್ವರೂಪ ತನ್ನ ಅಸಲಿ ಸ್ವರೂಪದಲ್ಲಿ, ಇಲ್ಲ ಫರಿಷ್ಠ ಇಲ್ಲ ನಿರಾಕಾರಿ ರೂಪದಲ್ಲಿ ಸ್ಥಿತ ಆಗೋಕ್ಕಾಗುತ್ತಾ? ಡ್ರಿಲ್ ಮಾಡೋಕ್ಕೆ ಬರುತ್ತಾ? ಯಾವಾಗ ಬೇಕೋ, ಎಷ್ಟು ಸಮಯ ಬೇಕೋ, ಯಾವ ಸ್ಥಿತಿಯಲ್ಲಿ ಬೇಕೋ ಆ ಸ್ಥಿತಿಯಲ್ಲಿ ಅನುಭವ ಆಗತಕ್ಕಂಥದ್ದು ನಿಮಗೆ ಅನುಭವ ಇದೆಯಾ? ಈಗ ತಿಳ್ಕೊಳ್ಳಿ, ಎಲ್ಲೋ ಮಧ್ಯೆ ಗಲಾಟೆಗಳ ಮಧ್ಯದಲ್ಲಿರ್ತೀರ, ಸೆಕೆಂಡಲ್ಲಿ ಪರಮಧಾಮದಲ್ಲಿ ಬಾಬನ ಹತ್ರ ಏಕಾಗ್ರ ಆಗೋ ಅನುಭವ ಆಗುತ್ತಾ? आज अमृत वेले बाप दादा बच्चों की ड्रिल देख रहे थे तो क्या देखा? ड्रिल करने के लिए समय की सीटी पर पहुंचने वाले नंबरवार पहुंच रहे थे. पहुंचने वाले काफ़ी थे, लेकिन 3 प्रकार के बच्चे देखे. ಇವತ್ತು ಅಮೃತ ವೇಳೆ ತಂದೆ ಎಲ್ಲ ಮಕ್ಕಳ ಡ್ರಿಲ್ಲನ್ನು ನೋಡ್ತಾ ಇದ್ರು. ನೋಡ್ತಾ ಏನು ನೋಡಿರ್ಬೋದು? ಅಮೃತ ವೇಳೆ ಯಾವಾಗಲೂ ಏನಿರುತ್ತೆ ಹೇಳ್ರಿ? ಎಲ್ಲ ಏನು ಮ್ಯೂಸಿಯಮ್ಮು, ಹಠಯೋಗಿಗಳ ಮ್ಯೂಸಿಯಂ ಥರ ಇರುತ್ತಲ್ಲ. ಡ್ರಿಲ್ ಮಾಡ್ತಕ್ಕಂಥ ಮಕ್ಕಳು ಸಮಯದ ಬೆಲ್ ಹೊಡೆದ ತಕ್ಷಣ ನಂಬರ್ ವಾರ್ ಮುಟ್ತಾ ಇದ್ರು. ಟೈಮಲ್ಲಿ ಮುಟ್ಟಿದ್ರು ನಂಬರ್ ವಾರ್ ಅಲ್ವಾ, 5, 10 ನಿಮಿಷ 15 ನಿಮಿಷ ಲೇಟು ಹೆಂಗೆ ಬರ್ತಾಯಿದ್ರು. ಆದರೆ ಮುಟ್ಟೋ ಮಕ್ಕಳು ತುಂಬ ಇದ್ದರು. ಆದರೆ ಅದರಲ್ಲಿ 3 ಪ್ರಕಾರದ ಮಕ್ಕಳಿದ್ದರು.
एक थे समय बिताने वाले, दूसरे थे संयम निभाने वाले, तीसरे थे स्नेह निभाने वाले. हर एक का पोज अपना अपना था. ಅಮೃತ ವೇಳೆ ಇಡೀ ವಿಶ್ವದ ಮಕ್ಕಳು ಕೂತ್ರೆ ಈ 3 ಪ್ರಕಾರದ ಮಕ್ಕಳಿರ್ತಾರೆ. ಬಟ್ ಎಲ್ಲರೂ ನೋಡ್ಕೊಳ್ಬೇಕು ನಾನು ಯಾರು ಅಂತ. ಒಂದು, ಅಯ್ಯೋ ಎದ್ದು ಕೂತ್ಕೊಳ್ಳೇಬೇಕು, ಟೈಮ್ ಪಾಸ್ ಮಾಡಿದ್ರಾಯ್ತು, ಕೂತ್ಕೊಂಡು ಹಾಗೆ ಹಿಂಗೆ ನಿದ್ದೆ ಹೊಡ್ಕೊಂಡು ಬರೋದು, ಏನೋ ಒಂದು ಮಾಡಿಕೊಂಡು ಎದ್ದೇಳಲಿಲ್ಲ ಅಂದರೆ ಬಿಡಲ್ಲ ಅಂತ ಎದ್ದು ಕೂತ್ಕೋತಾರೆ, ಟೈಮ್ ಪಾಸಿಂಗ್. ಎರಡನೇವ್ರು ಏನಂದರೆ ನಿಯಮ ಪಾಲನೆ ಮಾಡಬೇಕು. ಅಯ್ಯೋ ಹೋಗೋಣ ಬಿಡಿ, ಇದು ಎದ್ದೊಳ್ಬೇಕು, ನಿಯಮ ಇದು, ಆಮೇಲೆ ನಿಯಮ ಪಾಲನೆ ಮಾಡಿದ್ರೆ ಏನಾಗುತ್ತೋ ಇಲ್ವೋ, ಪಾಲನೆ ಮಾಡಬೇಕಂತ ಜಬರ್ದಸ್ತಿ ಎದ್ದು ಕೂತ್ಕೊಳ್ಳೋರು. ಮೂರನೇ ಮಕ್ಕಳು ಸ್ನೇಹವನ್ನು ನಿಭಾಯಿಸ್ತಕ್ಕಂಥವ್ರು. ಬಾಬುವ್ರ ಪ್ರೀತಿಯಲ್ಲೆದ್ದು ಬಾಬುವ್ರ ಜೊತೆ ಮಾತಾಡ್ತಾ, ಬಾಬುವ್ರ ಜೊತೆ ಸಂಬಂಧಗಳನ್ನು ನಿಭಾಯಿಸ್ತಾ, ಹಾಗೆ ಎಲ್ಲರ ಪೋಸು ತನ್ನದೇ ಆದದ್ದು. बुद्धि को ऊपर ले जाने वाले बाप से बाप समान बन मिलन मनाने वाले कम थे. रूहानी ड्रिल करने वाले ड्रिल करना चाहते थे लेकिन कर नहीं पा रहे थे. ಇದರಲ್ಲಿ ಬುದ್ಧಿಯನ್ನು ಮೇಲ್ ತಗೊಂಡೋಗ್ತಾ ಬಾಬುವ್ರ ಹತ್ರ, ಬಾಬುವ್ರ ಸಮಾನ ಸ್ಥಿತಿಯಲ್ಲಿ ಬಂದು ತಂದೆಯ ಮಿಲನ ಮಾಡ್ತಾ ಆ ಸ್ಥಿತಿಯಲ್ಲಿ ಏಕರಸವಾಗಿರೋರು ಬಹಳ ಕಡಿಮೆ ಮಕ್ಕಳಿದ್ರು. ಅಂದರೆ ಸಮಾನ ಸ್ಥಿತಿಯ ಮಕ್ಕಳು. ಬಾಬುವ್ರ ಮಿಲನ ಯಾವಾಗಲೂ ಫ್ರೆಂಡ್ಶಿಪ್ಪು ಸಮಾನತೆಯಲ್ಲಾಗುತ್ತೆ. ನಾನು ಆತ್ಮ ನಿರಾಕಾರಿ ಆಗಲಿಲ್ಲ ಅಂದರೆ ಬಾಬುವ್ರ ಮಿಲನ ಸಾಧ್ಯ ಇಲ್ಲ. ಕೆಲವು ಮಕ್ಕಳು ಸಮಾನ ಸ್ಥಿತಿ ಇಲ್ಲ ಅಂದ್ರೂ ಬಾಬುವ್ರ ಮಿಲನ ಮಾಡೋ ಆ ಪ್ರೀತಿಯಲ್ಲಿ, ಆ ಜಿಗ್ರಿ ಸ್ನೇಹದಿಂದ ಎದ್ದು ಕೂತ್ಕೋತಾರೆ. ಅಂಥವರು ಇದ್ದರು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮೆಜಾರಿಟಿ ಮಕ್ಕಳು ಹೆಂಗಿದ್ರಂದರೆ ಡ್ರಿಲ್ ಮಾಡೋ ಇಂಟ್ರೆಸ್ಟ್ ಇದೆ, ಬಟ್ ಆದರೆ ಡ್ರಿಲ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಆತ್ಮ ಅಶರೀರಿಯಾಗಿ ಪರಮಧಾಮಕ್ಕೆ ಹಾರ್ತಾ ಆ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸ್ಥಿತಿ ಏನಿರಬೇಕಲ್ಲ, ಅದು ಅವ್ರದ್ದು ಇರಲಿಲ್ಲ. ಬಟ್ ಕಾರಣ ಏನು? ಈಗ ನಾನು ಆತ್ಮನೇ ನಿರಾಕಾರ ಅಲ್ವಾ, ಅಂಡ್ ಪರಮಧಾಮ ನನ್ನ ಮನೆ. ನಾನು ಆತ್ಮ, ನನ್ನ ಮನೆಗೆ ಹೋಗಲಿಕ್ಕೆ ನನಗೆ ಕಷ್ಟ ಯಾಕೆ? ಅಂಡ್ ನಾನು ಆತ್ಮ ಬಿಂದು ಸ್ವರೂಪ, ನಾನಾಗಲಿಕ್ಕೆ ನನಗೆ ಕಷ್ಟ ಯಾಕೆ? ಇದು ಬಹಳ ಮೂಲ ಮಾತು, ಯಾವುದನ್ನು ನಾವು ರಿಯಲೈಸ್ ಮಾಡಬೇಕು. जैसे आजकल स्थूल ड्रिल करने के लिए भी हल्कापन चाहिए, मोटापन नहीं चाहिए. मोटापन भी बोझ होता है. वैसे रूहानी ड्रिल में भी भिन्न भिन्न प्रकार के बोझ वाले, अर्थात मोटी बुद्धि ऐसे बहुत प्रकार के थे. ಕೇಳಿ ಏನು ಹೇಳ್ತಿದ್ದಾರೆ ಬಾಬುವರು. ಹೆಂಗೆ ಆತ್ಮೀಯ ಡ್ರಿಲ್ಲಲ್ಲಿ ಏಕರಸವಾಗಿ ಯಾಕೆ ಇರೋಕ್ಕಾಗ್ತಿಲ್ಲ ಅಂದರೆ ಕಾರಣ, ಬಾಬಾ ಹೇಳ್ತಾರೆ, ಈಗ ಯಾರಾದರೂ ಎಕ್ಸರ್ಸೈಸ್ ಮಾಡೋಕ್ಕಾಗಲ್ಲ ಅಂದರೆ ಡೆಫಿನೆಟ್ಲಿ ಅವ್ರ ಬಾಡಿ ವೆಯ್ಟ್ ತುಂಬ ಇರಬೇಕು. ಅವರು ಫ್ಲೆಕ್ಸಿಬಲ್ಲಾಗಿ ಬಾಡಿನ ಹೆಂಗೆ ಬೇಕೋ ಬೆಂಡ್ ಮಾಡಿ ಎಕ್ಸರ್ಸೈಸ್ ಮಾಡೋಕ್ಕಾಗಲ್ಲ. ಹಾಗೆ ನಾನು ಆತ್ಮ, ನನಗೆ ಯಾವಾಗ, ಎಲ್ಲಿ, ಎಷ್ಟು ಸಮಯ, ಯಾವ ಸ್ಥಿತಿಯಲ್ಲಿ ಏಕಾಗ್ರ ಆಗಬೇಕು, ನಾನು ಆಗೋಕ್ಕಾಗ್ತಿಲ್ಲ ಅಂದರೆ ಡೆಫಿನೆಟ್ಲಿ ಕಾರಣ ಏನು? ಮೋಟಿ ಬುದ್ಧಿ. ಬುದ್ಧಿಯ ಮೇಲೆ ತುಂಬ ಹೊರೆ ಇದೆ. ಯೋಗದಲ್ಲಿ ನನ್ನ ಬುದ್ಧಿಯ ಮೇಲೆ ಎಷ್ಟು ಹೊರೆ ಇದೆ, ನಾನು ರಿಫೈನ್ ಬುದ್ಧಿ, ವಿಶಾಲ ಬುದ್ಧಿ ಆತ್ಮನಾಗಿದ್ದೀನ ಇಲ್ವಾ ಅನ್ನೋದು ನಮ್ಮ ನಿರಾಕಾರಿ ಸ್ಥಿತಿಯಲ್ಲಿ ಇಲ್ಲ ಫರಿಷ್ಠ ಸ್ಥಿತಿಯಲ್ಲಿ ಎಷ್ಟೊತ್ತು ಇರೋಕ್ಕಾಗುತ್ತೆ ಅಥವಾ ಆ ಸ್ಥಿತಿ ಬರೋದೇ ಇಲ್ವಾ, ಅದ್ರ ಮೇಲೆ ತನ್ನ ಮೇಲಿರೋ, ಆತ್ಮದ ಮೇಲಿರೋ ಹೊರೆಯನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಿದ್ದಾರೆ, ಮೋಟಿ ಬುದ್ಧಿ ಅನ್ನೋರು ಭಾಳ ಪ್ರಕಾರದವರಿದ್ದರು. ಯಾಕೆಂದರೆ ಆತ್ಮೀಯ ಡ್ರಿಲ್ ಮಾಡುವಾಗ ಭಿನ್ನ ಭಿನ್ನ ಪ್ರಕಾರದ ಹೊರೆ ಹೊತ್ಕೊಂಡಿರೋರಿದ್ದರು.
जैसे मोटे शरीर की भी वैरायटी होती है, वैसे ही आत्माओं के भारीपन की वेट भी वैरायटी थी। हाँ, देखा ಹೆಂಗೆ ಹೇಳ್ತಿದ್ದಾರೆ बाबा, आत्माओं के ऊपर जो बोरे भारीपन था ना, वो पोज भी वैरायटी था। अगर अलौकिक कैमरा से फोटो निकालो या शीश महल में ये वैरायटी पोज देखो तो बड़ी हंसी आ जाए। जैसे आपकी दुनिया में वैरायटी पोज का खूब हंसी का खेल दिखाते हैं, वैसे यहाँ भी खूब हंसते हैं, देखेंगे हंसी का खेल। ಬಾಬಾ ಇವತ್ತು ರಮಣೀಕವಾಗಿ ಹೇಳ್ತಿದ್ದಾರೆ, ಆತ್ಮಿಕ ಎಕ್ಸರ್ಸೈಸನ್ನು ಒಂದು ಕಥೆಯ ತರಹ ಒಂದು ರಮಣೀಕ ರೂಪದಲ್ಲಿ ಮುಂದಿಡ್ತಿದ್ದಾರೆ. ಈಗ ಶರೀರದಲ್ಲಿ ವೆಯ್ಟ್ ಇರೋರು ಒಬ್ಬೊಬ್ಬರು ಒಂದೊಂದು ವೆರೈಟಿ ವೆಯ್ಟ್ ಅವ್ರದ್ದು, ಒಂದೇ ಥರದವ್ರು ಇರಲ್ಲ. ಹಾಗೆ ಬುದ್ಧಿಯ ಮೇಲೇನು ವೆರೈಟಿ ಪ್ರಕಾರದ ಹೊರೆ ಇರ್ತಕ್ಕಂಥ ಆತ್ಮಗಳಿದ್ದಾರೆ. ಮತ್ತು ಅವ್ರದ್ದು ಹೆಂಗೆ ಹೊರೆ ಹಂಗಂಗೆ ಅವ್ರ ಪೋಸು. ತುಂಬ ದಪ್ಪಗಿರೋರು ಒಂದು ಪೋಸ್ ಅಂದರೆ ಸ್ವಲ್ಪ ಅದಕ್ಕಿಂತ ಕಡಿಮೆ ದಪ್ಪಗಿರೋರು ಇನ್ನೊಂದು ಪೋಸು, ಅದಕ್ಕಿಂತ ಕಡಿಮೆ ದಪ್ಪಗಿರೋರು ಇನ್ನೊಂದು ಪೋಸು. ಪೋಸ್ಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕ್ಯಾಮ್ರಾ ಇದ್ದರೆ ನಿಮಗೆ ತೋರಿಸ್ಬೋದು, ಅಥವಾ ಶೀಶ್ ಮೆಹಲಲ್ಲಿ ಈ ಆತ್ಮಗಳ ಹೊರೆ ಇರೋ ಆತ್ಮಗಳ ಪೋಸ್ ನೋಡಿ ನಿಮಗೆ ನಗು ಬಂದುಬಿಡುತ್ತೆ. ಅಷ್ಟು ವೆರೈಟಿ ಪೋಸ್ಗಳಿರುತ್ತೆ. ಈಗ ಕೆಲವರೆಲ್ಲ ಕಾರ್ಟೂನ್ ಮಾಡಿಬಿಟ್ಟು ತುಂಬ ವೆಯ್ಟ್ ಇರೋರನ್ನ ತೋರಿಸಿ ನಗ್ತಾರೆ ನೋಡಿ. ಕೂಬ್ ಕಾರ್ಟೂನ್ ಶೋ ಅಲ್ಲಿ ಹಂಗೆ ಮಾಡ್ತಾರೆ. ಅದಕ್ಕೆ ಹೇಳ್ತಿದ್ದಾರೆ, ನೋಡ್ತೀರ ಮಕ್ಕಳೇ ಈ ನಗು ಆಟ, ದೇखेंगे हंसी का खेल। बहुत ऐसे भी थे जो मोटेपन के कारण अपने को मोड़ना चाहते भी मोड़ नहीं सकते, ऊपर जाने के बदले बार बार नीचे ही आ जाते, बीज रूप स्टेज को अनुभव करने के बदले विस्तार रूपी वृक्ष में अर्थात अनेक संकल्पों के वृक्ष में उलझ जाते। ये मोटी बुद्धि वालों के पोज सुना रहे हैं। ಕೇಳಿ ಏನೇನು ಪೋಸ್ಗಳಿಗೆ ವರ್ಣನೆ ಮಾಡ್ತಿದ್ದಾರೆ ಬಾಬಾ. ನೋಡ್ತೀರಾ ಈ ಆಟ ಏನು ಅಂತ, ಭಾಳ ಮಜೆದಾರ ಆಟ. ಈ ಬಾಬಾ ಹೇಳ್ತಿರೋದು, ಇಂಥವರು ಇದ್ದರು, ಇಷ್ಟೂ ವೆಯ್ಟ್ ಇತ್ತು, ಈಗ ತುಂಬ ದಪ್ಪಗಿದ್ರೆ ಅವ್ರು ಟ್ರೈ ಮಾಡಿದ್ರು ನಾನು ಬೆಂಡ್ ಆಗಬೇಕಂದ್ರೆ ನೋಡಿ ಅವ್ರು ಬೆಂಡ್ ಆಗೋಕ್ಕಾಗೋದೇ ಇಲ್ಲ. ಹಾಗೆ ಮೋಟಿ ಬುದ್ಧಿಯವರು ತಲೆ ಮೇಲೆ ಅಷ್ಟೊಂದು ಹೊರೆ ಇದೆ, ಅವರು ಮೇಲೆ ಹೋಗೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಬಟ್ ಗಳಿಗೆ ಕೆಳಗಡೆ ಬೀಳ್ತಿದ್ದಾರೆ. ಬಾಬಾ ನಾನು ಪರಮಧಾಮಕ್ಕೆ ಬರ್ತಾ ಇದ್ದೀನಿ ಅಂದರೆ ಇಲ್ಲೇ ಕೂತಿರ್ತಾರೆ. ಇನ್ನು ಏನು ಬೀಜರೂಪ ಸ್ಥಿತಿ ಅನುಭವ ಮಾಡೋಣ, ನಾನು ಮಾಸ್ಟರ್ ಬೀಜರೂಪ ಬಾಬಾ, ನಾನು ನಿನ್ನ ಹತ್ರ ಇದ್ದೀನಿ, ನಾನು ಪವರ್ಫುಲ್ ಆತ್ಮ, ನಾನು ಹಂಗೆ ಹಿಂಗೆ ಹೇಳ್ಕೊಳ್ತಾನೆ ಇದ್ದಾರೆ, ಬಟ್ ಬೀಜರೂಪ ಆಗೋಕ್ಕಾಗ್ತಾ ಇಲ್ಲ. ಬೇಡ ಅಂದ್ರೂ ವಿಸ್ತಾರದಲ್ಲಿ ಬುದ್ಧಿ ಓಡೋಗ್ಬಿಡ್ತಾ ಇದೆ. ಅನೇಕ ಸಂಕಲ್ಪದ ವೃಕ್ಷದಲ್ಲಿ ಕನ್ಫ್ಯೂಸ್ ಆಗ್ತಿದ್ದಾರೆ. ಎಲ್ಲಿ ಬೀಜರೂಪ ಸ್ಥಿತಿ, ಎಲ್ಲಿ ಇಲ್ಲೇ ಕೂತ್ಕೊಂಡು ವ್ಯರ್ಥ ಸಂಕಲ್ಪಗಳ ಹಿಂದೆ ವಿಸ್ತಾರದ ಜಾಲದಲ್ಲಿ ಸಿಕ್ಕಾಕೊಳ್ಳೋದು. ಇದು ಮೋಟಿ ಬುದ್ಧಿಯವರ, ಅಂದರೆ ಮೋಟಾ ಬುದ್ಧಿ ಅರ್ಥ ಆಯ್ತಲ್ಲ, ಡಲ್ ಹೆಡೆಡ್, ಯಾರ ತಲೆ ಮೇಲೆ ಹೊರೆ ಇದೆ, ಹೊರೆ ಒತ್ಕೊಳ್ಳೋರಂದರೆ ಬುದ್ಧಿವಂತರಲ್ಲ ಅಂತ. ಬುದ್ಧಿ ಇದ್ದರೆ ಹೊರೆ ಒತ್ಕೋತಾರೆ ಯಾರಾದರೂ? ಮೂರ್ಖತೆ ಅಲ್ವಾ? ಬಾಬವರು ನಿಮ್ಮ ಹೊರೆಯೆಲ್ಲ ನನಗೆ ಕೊಡ್ರಪ್ಪ ಅಂದರೆ ತಾನು ಇಲ್ಲ ನಾನೇ ಒತ್ಕೊಳ್ತೀನಿ ಅನ್ನೋ ಒಂದು ಬುದ್ಧಿವಂತ ಹೆಂಗೆ? ಹಂಗೆ ಈ ತರಹ ಬುದ್ಧಿ ಇಲ್ಲದವರ ಹೊರೆಯ ಬದುಕನ್ನು ಬಾಬಾ ವರ್ಣನೆ ಮಾಡ್ತಾರೆ. रूरुआन करने बैठते, लेकिन रूरुआन के बदले स्वयं की व अन्य आत्माओं की शिकायतों की पूरी फाइल खोल देते हैं, बैठते हैं चढ़ती कला का अनुभव करने के लिए, लेकिन बाप दादा को बहाने बाजी के कलाएं बहुत दिखाते हैं. ಇನ್ನೊಂದು ರೂರುವಾನ್ ಬಾಬೂರ್ ಜೊತೆ ನಾನು ಮಾತಾಡಬೇಕು, ನಾನೆಲ್ಲ ಹೃದಯದ ಮಾತು ಹೇಳ್ಬೇಕಂತ ಕೂತ್ಕೋತಾರೆ. ಅದರ ಬದಲಾಗಿ ಬಾಬೂರ ಹತ್ರ ಎಲ್ಲ ಬಾಬೂರ ಪಾಲನೆ, ಅವರ ಪ್ರೀತಿ, ಅವರಿಂದ ಏನು ಪ್ರಾಪ್ತಿ ಆಗ್ತಿದೆ ಅದು ವರ್ಣನೆ ಮಾಡಬೇಕಲ್ವಾ?
ಬಾಬಾ ನೀನು ಎಷ್ಟು ಸ್ವೀಟಾಗಿದೆಯಾ ನೀನು, ಜನ್ಮಾಂತರ ನಾವು ಕರೆದಿದ್ದಕ್ಕೆ ಭಕ್ತಿಯ ಫಲ ಕೊಡೋಕ್ಕೆ ಬಂದಿದೆಯಾ, ನಮಗೆ ಬೆಳಗ್ಗೆದ್ರೆ ಓದಿಸ್ತಿದೆಯಾ. ಇದೆಲ್ಲ ಹೇಳೋದು ಬಿಟ್ಟು ಬೇರೆಯವ್ರ ಕಂಪ್ಲೇಂಟ್ ತೊಗೊಂಡು ಇಡೀ ಟೈಮ್ ಪಾಸ್ ಮಾಡಿಬಿಡ್ತಾರೆ. ಬಾಬಾ ಇದು ಹಂಗಾಯ್ತು, ಬಾಬಾ ಇದು ಹಿಂಗಾಯ್ತು, ಅದು ಇದು 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 ಕತೆ ಕಣಿ ಹೇಳ್ಕೊಂಡು ತಂದು ಇಲ್ಲ ತನ್ನ ಕಂಪ್ಲೇಂಟ್ ಹೇಳ್ತಾರೆ, ಸಂಸ್ಕಾರದ ಕಂಪ್ಲೇಂಟು, ಇಲ್ಲ ಅನ್ಯರ ಕಂಪ್ಲೇಂಟ್ ಹೇಳ್ತಾರೆ. बैठते हैं चढ़ती कला का अनुभव करने के लिए. ಕೂತ್ಕೊಳ್ಳೋದೇನೋ ನಾನು ಕಂಪ್ಲೀಟ್ ಉನ್ನತಿಯನ್ನು ಮಾಡ್ಕೋಬೇಕಂತ, ಆದರೆ ಮಾಡ್ತಾರೆ ಏನಂದರೆ ಬಹಾನೆ ಬಾಜಿಕಿ ಕಲಾ. ಬರೀ ನೆಪ ಹೇಳ್ಕೊಂಡು ಕೂತ್ಕೋತಾರೆ. ಬಾಬಾ ನನಗೇನೋ ತುಂಬ ಸದಾ ಉನ್ನತಿಯಲ್ಲಿರೋಕ್ಕೆ ಇಷ್ಟ ಗೊತ್ತಾ, ನಂಗೆ ಯೋಗ ಮಾಡೋಕ್ಕೆ ಇಷ್ಟ ಗೊತ್ತಾ, ಜ್ಞಾನದ ಚಿಂತನೆ ಮಾಡೋಕ್ಕೆ ಇಷ್ಟ ಗೊತ್ತಾ, ಬಟ್ ಏನು ಮಾಡಲಿ ಬಹಾನ ನೆಪಗಳು. ಅಯ್ಯೋ ಏನು ಮಾಡಲಿ, ಪರಿಸ್ಥಿತಿನೇ ಹಂಗೆ ಬಂದುಬಿಡ್ತು, ಹಂಗಾಯಿತು, ಮಾತುಗಳೇ ಹಿಂಗೆ ಬಂದುಬಿಡ್ತು, ಹಂಗಾಯಿತು, ಅಯ್ಯೋ ನಿಂಗೆ ಗೊತ್ತಾ ಬಾಬಾ ನಾನು ಹೆಲ್ತೇ ಚೆನ್ನಾಗಿರಲಿಲ್ಲ ಅದಕ್ಕೆ ಹಿಂಗಾಗ್ಬಿಡ್ತು. ಬರೀ ಕೂತ್ರೆ ನೆಪಗಳು ಕತೆ ಹೇಳ್ಬಿಟ್ಟು ಎದ್ದುಬಿಡೋದು. 3/4 ಗಂಟೆ ಅದರಲ್ಲೇ ಹೊರಟೋಯ್ತು. ಹಿಂಗೆ ಬೇರೆ ಬೇರೆ ಬಾಜಿಗಳು, ನೆಪಗಳು. बाप दादा के आगे बोझ उतारने आते हैं, लेकिन बोझ उतारने के बजाय बाप की श्रीमत के प्रमाण न चलने के कारण अनेक प्रकार की अवज्ञाओं का बोझ अपने ऊपर चढ़ाते हैं. ऐसे अनेक प्रकार के बोझ वाली भारी आत्माओं के दृश्य देखे. ತಂದೆ ಹತ್ರ ಬರೋದೇನಕ್ಕೆ, ಸ್ಪೆಷಲಿ ಅಮೃತ ವೇಳ ಇಡೀ ದಿನದ ಜೀವನ ಟೋಟಲ್ ದಿನಚರಿಯಲ್ಲಿ ಏನಿತ್ತು, ಜನ್ಮಾಂತರದ ಹೊರೆಗಳೇನು ತಂದಿದ್ದೀವಿ ಅದನ್ನು ಇಳಿಸ್ಕೋಬೇಕಲ್ವಾ. ಪವರ್ಫುಲ್ ಮಾಸ್ಟರ್ ಬೀಜ ಸ್ವರೂಪದ ಯೋಗ ಮಾಡಿ ಎಲ್ಲ ಇಳಿಸ್ಕೊಳ್ಳೋದ್ರ ಬದಲಾಗಿ ಅಮೃತ ವೇಳೆ ಡೈರೆಕ್ಷನ್ ಏನು, ಮಕ್ಕಳೇ ಎದ್ದು ಬಾಬಾನಿಗೆ ಗುಡ್ ಮಾರ್ನಿಂಗ್ ಹೇಳಿದ ಮೇಲೆ ಪವರ್ಫುಲ್ ಲೈಟ್ ಹೌಸ್ ಮೈಟ್ ಹೌಸ್ ಸ್ಥಿತಿಯಲ್ಲಿದ್ದು ನೀವು ಇಡೀ ವಿಶ್ವಕ್ಕೆ ನನ್ನ ಎಲ್ಲ ಪ್ರಾಪ್ತಿಗಳನ್ನು ಕೊಡಿ, ಪುಕಾರ್ ಸುನೋ ಉಪಕಾರ ಕರೋ. ಅವರೆಲ್ಲರ ಕೂಗು ಕರೆಯನ್ನು ಕೇಳಿ ನೀವೆಲ್ಲ ಕೊಡಿ ಅವ್ರಿಗೆ. ಈಗ ಟೈಮ್ ಹಂಗೆ ಹೋಗಂಗಿಲ್ಲ, ಇದು ಆಜ್ಞೆ. ಈ ಸ್ಥಿತಿಯನ್ನು ಬಿಟ್ಟು ನಾವು ಇಲ್ಲ ಬಹಾನಾ ಬಾಜಿ, ಇಲ್ಲ ಬೇರೆಯವ್ರ ಕಂಪ್ಲೇಂಟು, ಅಥವಾ ಇಡೀ ದಿನ ಅದು ಏನೆಲ್ಲ ನಡೀತು, ಅಥವಾ ನನ್ನ ತಲೆ ಮೇಲೆ ಹಿಂಗೆ ಹೊರೆ ಇದೆ, ನನ್ನ ಲೆಕ್ಕಾಚಾರ ಹಿಂಗಿದೆ, ಹಿಂಗೆ ಹೇಳ್ಕೊಂಡು ಟೈಮ್ ಪಾಸ್ ಮಾಡಿದ್ರೆ ಶ್ರೀಮತದ ಉಲ್ಲಂಘನೆ ಮಾಡಿದ್ವಿ. ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ತಂದೆ ಹೇಳ್ತಾರೆ ಆ ಟೈಮಲ್ಲಿ ನಾನು ಅದನ್ನು ಮಾಡಲಿಲ್ಲ ಅಂದರೆ ಅದು ಬಾಬೂವ್ರ ಮಾತು ಮೀರಿದೆ ಅಂತ. ಆ ಮೀರಿರೋದ್ರಿಂದ ಅದು ನನ್ನ ಉಲ್ಲಂಘನೆಯ ಹೊರೆಯಾಗಿ ಇನ್ನೊಂದು ಅಡಿಷನ್ ಹೊರೆ ಮೂಟೆ ಅದನ್ನು ಒತ್ಕೊಳ್ತಕ್ಕಂಥವ್ರಾಗ್ಬಿಡ್ತಾರೆ ಮಕ್ಕಳು. ಈ ಥರ ವೆರೈಟಿ ಹೊರೆ ಇರ್ತಕ್ಕಂಥ ಮಕ್ಕಳ ದೃಶ್ಯವನ್ನು ನಾನು ಅಮೃತ ವೇಳೆ ನೋಡ್ತಾ ಇದ್ದೆ. ಅದಕ್ಕೆ ಬಾಬಾ ಹೇಳೋದು, ಸಂಯಮ ನಿಭಾನೆ ವಾಲಿ ಆತ್ಮಾओं का ದೃಶ್ಯ भी बहुत हंसी वाला होता है. ನಿಯಮ ಪಾಲನೆ ಮಾಡೋರು, ಪ್ರೀತಿ ಇಲ್ಲ ಬರೀ ನಿಯಮ ಪಾಲನೆ ಮಾಡೋದು. वो क्या होता है मालूम है, बाप के आगे गुणगान करने के बजाय, बाप द्वारा सर्व शक्तियों की प्राप्ति करने के बजाय निद्रा के नशे की प्राप्ति आकर्षण करती. सेमी नशा भी होता है, समय की समाप्ति का इंतज़ार होता है. बाप के लगन के बजाय सेमी निद्रा के नशे की लगन ज़्यादा होती है. इसका कारण क्या? ನಿಯಮ ಪಾಲನೆ ಮಾಡೋರು ಅಂದರೆ ಎದ್ದು ಬಂದು ಕೂತ್ಕೋತಾರೆ ನೇಮಿನಾಥ್ ಥರ. ಎದ್ದೇಳಬೇಕು, ಎದ್ದೆ, ಮುಖ ತೊಳ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡೆ, ಚೆನ್ನಾಗಿ ಹಿಂಗೆ ಕವರ್ ಮಾಡಿಕೊಂಡು ಅರ್ಧ ನಿದ್ರೆ, ಸೆಮಿ ನಿದ್ರಾಕಿ ನಾಶ, ತೂಗ್ತಾ ಇರ್ತಾರೆ, ಟೈಮ್ ನೋಡ್ತಿರ್ತಾರೆ. ಟೈಮ್ ನೋಡಲಿಲ್ಲ ಅಂದ್ರೂ ತೂಕೊಂಡು ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ವೈಟ್ ಲೈಟ್ ಹಾಕಿದಾಗ ಕಣ್ಣು ಬಿಟ್ಟರೆ 4 ಗಂಟೆಗೆ ಕಣ್ಣು ಮುಚ್ಚಿದವ್ರು 4:45ಗೆ ಎದ್ದೇಳ್ತಾರೆ. ಅಥವಾ ಮಧ್ಯೆ ಕಣ್ಣು ಬಿಟ್ರು ಎಲ್ಲರೂ ಎದ್ದಿದ್ದಾರೆ ಇಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿ ಕಾಲ ಕಳೀತಾ ಇರ್ತಾರೆ. ನೇಮಿನಾಥ್ ನಾವೇನು ಎದ್ದು ಕೂತಿಲ್ವಾ, ಬಾಬು ನೆನಪಿಗೆ ತಾನೇ ಕೂತಿರೋದು.
ಸೊ ಹಂಗೆ ಎಲ್ಲ ಚೆನ್ನಾಗಿ ಬೆಚ್ಚಗೆ ಮುಖ ತೊಳ್ಕೊಂಡ್ರು ಎಲ್ಲಿ ನಿದ್ದೆ ಹೋಗ್ಬಿಡುತ್ತೆ ಅಂತ ಮುಖಕ್ಕೂ ಜಾಸ್ತಿ ನೀರು ಹಾಕಲ್ಲ. ಸುಮ್ಮನೆ ಹಂಗೇನೋ ಮಾಡಿಬಿಟ್ಟು ಇಲ್ಲಿ ಬಂದು ಹಿಂಗೆ ಕೂತ್ಕೊಂಡು ಎಲ್ಲ ಕೋಳಿಗಳ ಥರ ಕುಕ್ಕರ್ ಕೋ ಅಂತ ಎಲ್ಲ ಎದ್ದೋದ್ರೆ ಮೇಲ್ ಪರಮಧಾಮಕ್ಕೆ ಹೋಗೋದೇ ಇಲ್ಲ. ಓಂ ಶಾಂತಿ. ನಿದ್ರಾ ಕಿ ನಶಾ ಕ್ಯಾ ಹೋತಿ ಹೈ. ನೋಡಿದ್ರ ಹೆಂಗೆ ಹೇಳ್ತಾರೆ ಬಾಬವರು. ಹಾಂ, ನಿದ್ರೆ ಮಾಡೋರೆಲ್ಲ ನೋಡ್ಕೋಬೇಕು ಹೆಂಗೆ ನಿದ್ರೆ ನಶೆ. ಬಾಬಾ ಹೇಳ್ತಾರೆ ಈಶ್ವರಿಯ ನಶೆಗಿಂತ ನಿದ್ರಾ ನಶೆ ಬೇರೆ ಲೋಕಕ್ಕೆ ಕರ್ಕೊಂಡೋಗ್ಬಿಡುತ್ತೆ ಮಕ್ಕಳನ್ನು. ಏನಂತೀರ ಎಲ್ಲರೂ? ಕೆಲವ್ರು ಹೆಂಗೆ ಅಂದರೆ ತಲೆ ಕೆಳಗೆ ಬೀಳ್ತಾನೆ ಇರುತ್ತೆ. ಆಮೇಲೆ ಹಂಗೆ ಮಾಡಿಕೊಂಡು ಅವ್ರಿಗೇನೋ ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಅಂದರೆ ಅವರೇನೋ ಯೋಗದಲ್ಲಿ ಜೂಮ್ರೆ ಯೋಗದಲ್ಲಿ ಏನು ಅತಿಂದ್ರಿಯ ಸುಖದಲ್ಲಿ ಅಳಾಡ್ತಿದ್ದಾರೆ ಅಂತ ಏನು ಹೇಳೋದು. ಎಂತೆಂಥ ಮಕ್ಕಳಿರ್ತಾರೆ ಬಾಬೂರಿಗೆ ಮೇಲ್ ನೋಡಿ ಎಷ್ಟು ನಗು ಬರ್ಬೋದು, ಏನು ಕತೆ, ಇಂಥ ಮಕ್ಕಳು ಇದ್ದಾರೆ ಅಂತ ನೋಡಿ ನಾವು ಎಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಬಾಬಾ ವೆಯ್ಟ್ ಮಾಡ್ತಾನೆ ಇರಬೇಕು. ಇವ್ರು ಯಾವಾಗ ಕಾಣ್ತಿರೋದು ನನ್ನನ್ನು ನೋಡ್ತಾರಪ್ಪ ಅಂತ. ಬಾಬಾ ಮಕ್ಕಳಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ನಿಂತಿದ್ರೆ ಅವ್ರು ವೆಯ್ಟ್ ಮಾಡ್ಕೊಂಡೇ ಸುಮ್ಮನೆ ಹೋಗ್ಬೇಕೇ ಹೊರ್ತು ಇವರಂತೂ ಸೆಮಿನಿದ್ರ ಫುಲ್ ನಿದ್ರೆ ನಶೆ. ಒಂದು ಎದ್ದು ಕೂತ್ಕೊಳ್ಳೋದು ಒಂದು ಅರ್ಧ ಹೊಟ್ಟೋಗಿರುತ್ತಲ್ಲ, ಇನ್ನು ಅರ್ಧದಲ್ಲೇ ಇನ್ನೇನು ಕಣ್ಮುಚ್ಚಿ ಮೇಲೆ ಹೋಗೋಕ್ಕೆ ಅಂತ ಆ ನಿದ್ರೆ ಬಿಡೋಕ್ಕೆ ಇಷ್ಟ ಇಲ್ಲ, ಅಷ್ಟು ಆನಂದ ನಶೆ ಇರ್ತದೆ ಅಂತಾರೆ ಬಾಬೂರು. ಅರ್ಥ ಆಯ್ತಾ ಹೇಳೋದು? ಬಾಬಾ ಏನು ಹೇಳ್ತಾರೆ ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ? ಎದ್ದು ಕೂತ್ಕೋತಾರೆ. ಆದರೆ ನಿದ್ರೆಯ ನಶೆಯಲ್ಲಿ ಬಾಬೂರು ಗುಣಗಾಯನ ಮಾಡೋದ್ರ ಬದಲಾಗಿ ತಂದೆಯಿಂದ ಸರ್ವಶಕ್ತಿಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋದ್ರ ಬದಲಾಗಿ ಬಾಬೂರ ಆಕರ್ಷಣೆಗಿಂತ ನಿದ್ರೆಯ ಆಕರ್ಷಣೆ ಜಾಸ್ತಿ ಇರುತ್ತೆ. ಕೇಳಿದ್ರ? ಕೆಲವರಂತೂ ಮಹಾಶಯರು ಅಯ್ಯೋ ಬಿಡ್ರಿ ಎದ್ದು ತೂಗುಡ್ಸೋದೇನಕ್ಕೆ, ನಿದ್ದೆ ಮಾಡ್ಕೊಂಡೆ ಆಮೇಲೆ ಎದ್ಮೇಲೆ ನೋಡೋಣ ಅಂತಾರೆ. ಅವ್ರು ಇದ್ದಿದ್ದು ಕಳ್ಕೊಳ್ತಾರೆ. ಅಟ್ಲೀಸ್ಟ್ ಈ ನೇಮಿನಾಥ್ ನಿಯಮಕ್ಕೆ ಅಂತ ಎದ್ದು ಕೂತ್ಕೊಳ್ಳೋವ್ರಿಗೆ ಅರ್ಧ ಮಾರ್ಕ್ಸ್ ಆದರೂ ಸಿಗುತ್ತೆ, ಬೇರೆಯವ್ರಿಗೆ ಅದೂ ಇಲ್ಲ. ಬಟ್ ಕಾರಣ ಏನು? ನಿದ್ರೆಯ ನಶೆಯಲ್ಲಿ ತನ್ನ ಇಷ್ಟೆಲ್ಲ ಪ್ರಾಪ್ತಿಗಳನ್ನು ಕಳ್ಕೊಳ್ಳೋಕೆ ಕಾರಣ ಏನು? ಬಾಬಾ ಹೇಳ್ತಿದ್ದಾರೆ ಆತ್ಮ ಕಾ ಭಾರೀಪನ್ ಅರ್ಥಾತ್ ಮೋಟಾಪನ್. जैसे आजकल के डॉक्टर्स मोटेपन को कम कराते ना. ಕಾರಣ ಏನಂದರೆ ಆತ್ಮದ ಮೇಲಿರ್ತಕ್ಕಂತಹ ಪಾಪಕರ್ಮಗಳ ಹೊರೆ, ಇಡೀ ದಿನ ಶ್ರೀಮತದ ಉಲ್ಲಂಘನೆಯ ಹೊರೆ, ವ್ಯರ್ಥ ಕರ್ಮಗಳ ಹೊರೆ, ಹಳೆಯ ಸಂಸ್ಕಾರ ಸ್ವಭಾವಗಳ ಹೊರೆ, ಭಿನ್ನ ಭಿನ್ನ ಪ್ರಕಾರದ ಹೊರೆ ಆತ್ಮನನ್ನು ಏಕದಮ್ ಅಲರ್ಟ್ ಆಗಿ ಆ ಪ್ರೀತಿಯಲ್ಲಿ ಆ ಲಗನ್ನಲ್ಲಿ ಬಾಬೂರ ಜೊತೆ ಮಿಲನ ಮಾಡಕ್ಕೆ ಬಿಡಲ್ಲ ನೋಡಿ. ಈ ಹೊರೆ ಎಂಥ ದುರದೃಷ್ಟ ಅಲ್ವಾ? ತಿಳ್ಕೊಂಡು ಗೊತ್ತಿದ್ದೂ ಹಂಗಲ್ಲ, ಅವ್ರಿಗೆ ಬೇಜಾರಾಗಲ್ಲ ಅಂತ ಆಮೇಲೆ ಬೇಜಾರಾಗುತ್ತೆ. ಅಯ್ಯೋ ನಾನು ಎದ್ದಂತೂ ಕೂತಿದ್ದೆ, ಬಟ್ ಏನೂ ಅನುಭವ ಆಗಲಿಲ್ಲಲ್ಲ, ಬಾಬನ ಮೀಟ್ ಮಾಡಲಿಲ್ಲಲ್ಲ, ಹಾಗೆ ಟೈಮ್ ಪಾಸ್ ಆಗಿಬಿಡ್ತಲ್ಲ ನಿದ್ರೆಯಲ್ಲಿ ಅಂತ ಅವ್ರಿಗೇನು ಬೇಜಾರಾಗಲ್ಲ ಅಂತ ಇಲ್ಲ. ಬಟ್ ಆದರೆ ಅವರು ತನ್ನ ಹೊರೆ ಇಳಿಸ್ಕೊಳ್ಳೋಕ್ಕೂ ರೆಡಿ ಇಲ್ಲಲ್ಲ. ನಿದ್ರೆ ಸ್ವಲ್ಪ ತೂಗುಡ್ಕೆ ಬಂದಿದೆ ಅಂದರೆ ಎದ್ದು ಸ್ವಲ್ಪ ಓಡಾಡ್ಕೊಂಡು ಕೂತ್ಕೋಬೇಕು. ತನ್ನಂತಾನು ಅದರಿಂದ ಆಚೆ ಬರೋಕ್ಕೆ ಅದನ್ನು ಗೆಲ್ಲೋಕ್ಕೆ ಪ್ರಯತ್ನ ಮಾಡಬೇಕು. ಹಂಗಲ್ಲ, ಆ ನಶೆಯಲ್ಲೇ ಕೂತಿರು, ಎದ್ರೆ ಅದು ನಿದ್ರೆಯಲ್ಲಿ ಹೋಗ್ಬಿಡುತ್ತೇನೋ ಅಂತ ಹಾಗೆ ಕೂತ್ಕೊಂಡು ಹಾಗೆ ಟೈಮ್ ಪಾಸ್ ಮಾಡೋದು, ಇಟ್ ಈಸ್ ಚೀಟಿಂಗ್. ಅದು ತನ್ನಂತಾನು ಮೋಸ ಮಾಡ್ಕೊಳ್ಳೋದಲ್ವ. ಆ ಟೈಮ್ ವಾಪಸ್ ಬರುತ್ತಾ ನಮಗೆ ಅಮೃತ ವೇಳ? ಇಲ್ಲಲ್ಲ. ಅದಕ್ಕೆ ಬಾಬಾ ಅವರು ತುಂಬ ಸುಂದರ ಉದಾಹರಣೆ ಕೊಡ್ತಿದ್ದಾರೆ. ಈಗಿನ ಕಾಲದ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂದರೆ, ತುಂಬ ವೆಯ್ಟ್ ಇದ್ದರೆ ನೋಡ್ರಿ ವೆಯ್ಟ್ ಇಳಿಸ್ರಿ, ಇಲ್ಲಾಂದರೆ ನಿಮ್ಮ ಹೆಲ್ತ್ಗೆ ಡೇಂಜರ್ ಅಂತಾರೆ. वजन कम कराते हल्का बनाते हैं ना, वैसे ब्राह्मणों की भी आत्मा के ऊपर जो वजन अथवा बोझ है अर्थात मोटी बुद्धि है, उस बोझ को हटाकर महीन बुद्धि वाले बनो. ಮಕ್ಕಳೇ, ಇಲ್ಲಿನೂ ನೀವು ಯಾಕೆ ಹಾರಕ್ಕಾಗ್ತಿಲ್ಲ? ಆತ್ಮ ಬಿಂದು
ನಿರಂತರ ನೀವು ಹಾರ್ತಕ್ಕಂತಹ ಮಕ್ಕಳು, ನೀವು ಯಾಕೆ ನನ್ನ ಹತ್ರ ಹಾರಕ್ಕಾಗ್ತಿಲ್ಲ? ಮನೆ ನಿಮ್ಮದು, ತಂದೆ ನಿಮ್ಮವರು. ಯಾಕೆಂದರೆ ಅನೇಕ ಪ್ರಕಾರದ ಹೊರೆ ಆತ್ಮನ ಮೇಲೆ ಅಷ್ಟು ವೆಯ್ಟ್ ಇದೆ, ನೀವು ಹಾರಬೇಕಂದ್ರೂ ನೀವು ಹಾರಕ್ಕಾಗ್ತಾ ಇಲ್ಲ. ಇದು ಡೇಂಜರಸ್ ಮಾತು. ಅದಕ್ಕೆ ತಂದೆ ಹೇಳ್ತಿರೋದು ಇದು. ಈಗೇನು ಮಾಡಬೇಕು? ಅಗರ್ ಮೋಟಿ ಬುದ್ಧಿ ಹೇ ಉಸ್ ಬೋझ को वजन के बजाय जो मोटी बुद्धि है, अष्टु वेट भारीपन है, उसको क्या करो? उसको उस बोझ को हटाकर महीन बुद्धि बनो. वर्तमान समय यही विशेष परिवर्तन चाहिए. ವರ್ತಮಾನ ಸಮಯ ಇದೊಂದೇ ದೊಡ್ಡ ಪರಿವರ್ತನೆ ಬೇಕು. ನೀವು ಮಹೀನ್ ಬುದ್ಧಿಯವರಾಗಬೇಕು. ಅರ್ಥಾತ್ ರಿಫೈನ್ನೆಸ್, ಸೂಕ್ಷ್ಮ ಬುದ್ಧಿ ಅಂದರೆ ಅಷ್ಟು ಸೂಕ್ಷ್ಮ ಸ್ವರೂಪದಲ್ಲಿದ್ದು ತನ್ನ ಎಲ್ಲ ಹೊರೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಸಮಾಪ್ತಿ ಮಾಡೋರಾಗಿ, ಅದಕ್ಕೆ ಏನು ನೋಡ್ತಿರೋ, ಏನು ಕೇಳ್ತಿರೋ, ಏನು ಮಾಡ್ತಿದ್ದೀರೋ ಇದ್ಯಾವುದು ನಮ್ಮ ಬುದ್ಧಿಗೆ ಬರ್ಕೂಡ್ದು, ಸದಾ ಮೇಲಿರಿ ಅಂದಾಗ ನಿಮ್ಮ ಕರ್ಮಗಳಷ್ಟು ಅಕ್ಯುರೇಟ್ ಇರಬೇಕು, ಶ್ರೇಷ್ಠ ಇರಬೇಕು. ಯಾವುದೇ ಕರ್ಮದ ಹೊರೆ, ಮಾತೂ ಕರ್ಮನೆ, ನೋಡೋದು ಕರ್ಮನೆ, ಕೇಳೋದು ಕರ್ಮನೆ, ಏನು ಮಾಡ್ತಿರೋ ಅದು ನಿಮ್ಮ ಹೊರೆಯಾಗಬಾರ್ದು. ಬಾಬೂರ್ ಶ್ರೀಮತದ ಮೇಲೆ ಆತ್ಮಾಭಿಮಾನಿಯಾಗಿ ಬಾಬೂರ್ ಯಾವ ವಿಧಿಯಲ್ಲಿ ಕರ್ಮ ಮಾಡೋಕ್ಕೆ ಹೇಳ್ತಾರೆ ಅದೇ ಥರ ಕರ್ಮ ಮಾಡೋರಾಗಬೇಕು. ವೈಸೆ ಯಹಾ ಭಿ ಬಾಬಾ ಹೇಳ್ತಿರೋದು ಕ್ಯಾ ಕರ್ನಾ ಹೈ, ಏ ಪರಿವರ್ತನೆ. ಈಗ ಇಲ್ಲಿ ಈ ಪರಿವರ್ತನೆ ವಿಶೇಷ ಬೇಕು. ತभी इंद्रप्रस्थ की परिया बनेंगे. मोटेपन को मिटाने के श्रेष्ठ साधन कौन सा है? खान पान का परहेज और एक्सरसाइज में भी परहेज में भी अंदाजा फिक्स होता है. वैसे यहाँ भी बुद्धि बार बार अपने अशरीरीपन की एक्सरसाइज करो और बुद्धि का भोजन संकल्प है उसकी परहेज रखो. जिस समय जो संकल्प रूपी भोजन स्वीकार करना है उस समय वही स्वीकार करो. व्यर्थ संकल्प रूपी एक्स्ट्रा भोजन न हो, व्यर्थ संकल्प की भोजन की परहेज हो. ಹೆಂಗೆ ಡಾಕ್ಟರ್ಸ್ ಏನು ಹೇಳ್ತಾರೆ ನೋಡ್ರಿ, ಡಯಟ್ ನಿಮ್ಮದು ಸರಿ ಇರಬೇಕು, ಎಕ್ಸರ್ಸೈಸ್ ಚೆನ್ನಾಗಿ ಮಾಡಬೇಕು ನಿಮ್ಮ ವೆಯ್ಟ್ ಇಳಿಸೋಕ್ಕೆ. ಹಾಗೆ ಎಲ್ಲ ವೆಯ್ಟ್ ಇಳಿಸೋಕ್ಕಾಗಲ್ಲ ಅಂತ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬೂರಂದರೆ, ಮೋಟಿ ಬುದ್ಧಿಯನ್ನು ಸಂಪೂರ್ಣವಾಗಿ ತೆಗೆದು ಇಂದ್ರಪ್ರಸ್ಥದ ಡಬಲ್ ಲೈಟ್ ಫರಿಷ್ಠೆಗಳಾಗಬೇಕಂದ್ರೆ ಬರೀ ಒಂದು ಲೈಟ್ ಅಲ್ಲ, ಡಬಲ್ ಲೈಟ್. ತಲೆ ಮೇಲಿರೋ ಹೊರೆ ಇಳಿಸ್ಕೊಳ್ಳಿ. ಅದಕ್ಕೇನಪ್ಪ ಸಾಧನೆ ಅಂದರೆ, ಒಂದು ಊಟ ತಿಂಡಿ, ಹೆಂಗೆ ಆ ಡಾಕ್ಟರ್ಸ್ ಹೇಳ್ತಾರೆ, ಬಾಬಾ ಹೇಳ್ತಾರೆ ಊಟ ತಿಂಡಿಯ ಪಥ್ಯ, ಇನ್ನೊಂದು ಎಕ್ಸರ್ಸೈಸ್. ಎಕ್ಸರ್ಸೈಸ್ ಏನು? ಆತ್ಮದ ಎಕ್ಸರ್ಸೈಸು, ಈ ನಿರಂತರ ಅಶರೀರಿತನದ ಎಕ್ಸರ್ಸೈಸ್. ದೇಹದಲ್ಲಿ ಇರಂಗಿಲ್ಲ, ನೀವು ನಿರಂತರ ಮೇಲಿರೋಕ್ಕೆ ಟ್ರೈ ಮಾಡಿ, ಆತ್ಮನಾಗಿರೋಕ್ಕೆ ಟ್ರೈ ಮಾಡಿ. ಆತ್ಮನಾಗಲ್ಲ, ದೇಹವಾನದಲ್ಲಿ ಬಂದ್ಬಿಟ್ರೆ ವ್ಯರ್ಥ ಸಂಕಲ್ಪಗಳ ಯಾವುದೋ ಒಂದು ಹೊರೆ ಬಂದ್ಬಿಡ್ತದೆ, ಅಯಥಾರ್ಥ ಕರ್ಮಗಳಾಗ್ಬಿಡುತ್ತಲ್ಲ. ದೇಹಾಭಿಮಾನ ಅಂದ್ರೇ ಅದು. ಬಾರ್ ಒಂದು ಎಕ್ಸರ್ಸೈಸು, ಅಶರೀರಿಯಾಗಿ ಫರಿಷ್ಠೆ ಆಗಿ, ಇಲ್ಲ ಬೀಜರೂಪ ಸ್ಥಿತಿಯಲ್ಲಿರಿ, ಇಲ್ಲ ಸ್ವರ್ಗದಲ್ಲಿ ತನ್ನನ್ನು ದೇವತಾ ರೂಪದಲ್ಲಿ ನೋಡಿ, ವೆರೈಟಿ ಎಕ್ಸರ್ಸೈಸ್. 5 ಸ್ವರೂಪದ ಎಕ್ಸರ್ಸೈಸ್ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಬಾಬಾ. ಇನ್ನೊಂದು ಊಟ ತಿಂಡಿಯ ಪರ್ಹೇಜ್ ಅಂದ್ರೇನು? ಆತ್ಮದ ಭೋಜನ, ಜ್ಞಾನ, ಬುದ್ಧಿಗೆ ಭೋಜನ. ಈಗ ವ್ಯರ್ಥ ಸಂಕಲ್ಪಗಳ ಭೋಜನ ಹೊರೆಯನ್ನು ತರುತ್ತೆ. ಇದರದು ಪರ್ಹೇಜ್ ಪಥ್ಯ ಇಡಿ, ವ್ರತದ ತರಹ. ಯಾವುದೇ ಕಾರಣಕ್ಕೆ ಅಯಥಾರ್ಥ, ಎಕ್ಸ್ಟ್ರಾ ಅರ್ಥ ಇಲ್ಲದ ಸಂಕಲ್ಪಗಳು ಇರಂಗಿಲ್ಲ. ಅದನ್ನು ಬಾಬಾ ಹೇಳ್ತಾರೆ ಪಕ್ಕಾ ಪರ್ಹೇಜ್ ಅಂದರೆ ಪಥ್ಯ. ಈಗ ಡಾಕ್ಟ್ರ್ ಹೇಳ್ತಾರೆ ನೋಡ್ರಿ ಏನು ತಿನ್ನಂಗಿಲ್ಲ, ಬರೀ ಗಂಜಿ ಕುಡಿಬೇಕಷ್ಟೆ, ಆವಾಗಲೇ ವಾಸಿ ಆಗೋದು. ಅದು ಇದು ತಿಂದುಬಿಟ್ರೆ ಓದಂಗೆ ಅಂತ ಹೇಳ್ತಾರೋ ಇಲ್ವೋ, ಹಾಗೆ ನೀವಿರಬೇಕು. परहेज के लिए सेल्फ कंट्रोल चाहिए, नहीं तो परहेज पूर्ण रीति नहीं कर सकेंगे. तो सेल्फ कंट्रोल अर्थात जिस समय जैसे चाहो वहाँ बुद्धि लगा सके तभी महीन बुद्धि बन जाएंगे. महीनता ही महानता है.
ಸೆಲ್ಫ್ ಕಂಟ್ರೋಲ್. ಇವಾಗ ಊಟ ತಿಂಡಿ ಪಥ್ಯ ಇಡಬೇಕು, ಎಕ್ಸರ್ಸೈಸ್ ಮಾಡಬೇಕಂತಂದರೆ ಕಂಟ್ರೋಲ್, ನಾಲ್ಗೆ ಕಂಟ್ರೋಲ್ ಇರಬೇಕಲ್ವ ಸ್ಥೂಲವಾಗಿ. ಈಗ ಚೆನ್ನಾಗಿ ತಿಂದುತ್ತಾ ಇದ್ದರೆ ಎಕ್ಸರ್ಸೈಸ್ ಏನೋ ಮಾಡಿದ್ರೂ ಎಕ್ಸ್ಟ್ರಾ ಕ್ಯಾಲರೀಸ್ ಹೋಗ್ತಾ ಇದ್ರೆ ಏನಾಗುತ್ತೆ, ವೆಯ್ಟ್ ಅವ್ರು ಬಂದೇ ಬರ್ತಾರೆ. ಹಂಗೆ ಬಾಬಾ ಹೇಳ್ತಾರೆ ಸೆಲ್ಫ್ ಕಂಟ್ರೋಲ್ ಇರಬೇಕು. ಏನು ನಿಮಗೆ ಯಾವಾಗ ಬೇಕೋ, ಎಲ್ಲಿ ಬೇಕೋ, ಯಾವ ಸ್ಥಿತಿಯಲ್ಲಿ ಬೇಕೋ ಬುದ್ಧಿಯನ್ನು ಏಕಾಗ್ರ ಮಾಡುವಷ್ಟು ನಿಮಗೆ ಕಂಟ್ರೋಲ್ ಇರಬೇಕು. ತನ್ನ ಮೇಲೆ ತನ್ನ ಕಂಟ್ರೋಲ್, ತನ್ನ ಮನಸ್ಸು ಬುದ್ಧಿಯ ಮೇಲೆ ಕಂಟ್ರೋಲ್ ಇದ್ದಾಗ ಈ ಎಕ್ಸರ್ಸೈಸ್ ಈಸಿ. ಆಗ ಮಹೀನ್ ಬುದ್ಧಿಯವರಾಗ್ಬಿಡ್ತೀರ. ಆ ಗಳಿಗೆ ನೀವು ಮೇಲೆ ಹೋಗ್ತಿದ್ರೆ ಇಲ್ಲಿನ ವೆಯ್ಟ್ ಏನು ಬುದ್ಧಿ ಮೇಲೆ ಬರಲ್ಲಲ್ಲ, ಆವಾಗ ವೆಯ್ಟ್ ಇರೋಕ್ಕೆ ಸಾಧ್ಯ ಇಲ್ಲ. ಅಂತ ಅವಾಗೇನಾಗ್ತಾರೆ, ಮಹೀನ್ ತಾಹಿ ಮಹಾನ್ ತಾಹಿ. ಅಷ್ಟು ಸೂಕ್ಷ್ಮ ಬುದ್ಧಿಯವರಾಗ್ಬಿಟ್ಟು ತನ್ನ ಸ್ವರೂಪದಲ್ಲಿದ್ದು ತಾನು ಲೈಟ್, ಆತ್ಮ ಪ್ರಕಾಶ, ತಾನು ಹಗೂರ, ಎಲ್ಲ ಬಾಬೂರಿಗೆ ಹೊರೆ ಕೊಟ್ಟು ಹಾರವ್ರಾಗ್ರಿ ನೀವು. ಇದು ಈ ಮಹಾನತೆಯನ್ನು ಜೀವನದಲ್ಲಿ ತಂದುಕೊಡಿ. जैसे शरीर की रीति से हल्कापन पर्सनालिटी है, वैसे बुद्धि की महीनता व आत्माओं का हल्कापन ब्राह्मण जीवन की पर्सनालिटी है. तो अब क्या करना है, अनेक प्रकार के मोटेपन को मिटाओ. मोटेपन का विस्तार फिर सुनाएंगे कि किस प्रकार का मोटेपन है. बोझ के अनेक प्रकार का विस्तार फिर सुनाएंगे. ಇನ್ನು ಬಾಬಾ ಹೇಳ್ತಾರೆ, ಇನ್ನೊಂದು ಸಾರಿ ಹೇಳ್ತೀನಿ ಎಷ್ಟು ವೆರೈಟಿ ಪ್ರಕಾರದ ಹೊರೆ ಹೊತ್ಕೋತೀರಾ ಅಂತ. ಅಂದರೆ ಈಗ ಶರೀರ ಸ್ಲಿಮ್ ಆ್ಯಂಡ್ ಟ್ರಿಮ್, ತುಂಬ ವೆಯ್ಟ್ ಇರೋರಿಗೆ ಪಾಪ ತುಂಬ ಕಷ್ಟ ಜೀವನ. ಅದಕ್ಕೆ ಮನುಷ್ಯರು, ಡಾಕ್ಟ್ರುಗಳೇನು ಹೇಳ್ತಾರೆ ನೋಡ್ರಿ, ಆದಷ್ಟು ವೆಯ್ಟ್ ಕಡಿಮೆ ಇಟ್ಕೊಂಡು ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ಅಂತಾರೆ. ಎಕ್ಸರ್ಸೈಸ್ ಚೆನ್ನಾಗಿ ಮಾಡಿರಿ ಅಂತ ಹೇಳ್ತಾರೆ. ಅದಕ್ಕೀಗ ಏನು ಹೇಳ್ತಿದ್ದಾರೆ ಬಾಬಾ, ಆತ್ಮಗಳ ಹಗುರತನದ ಸ್ಥಿತಿಯೇ ನಿಮ್ಮ ಪರ್ಸನಾಲಿಟಿ. ಪ್ಯೂರಿಟಿ ಕಿ ರಾಯಲ್ಟಿ, ರಿಯಲಿಟಿ ಕಿ ರಿಯಲ್ಟಿ, ಪ್ಯೂರಿಟಿ ಕಿ ಪರ್ಸನಾಲಿಟಿ, ಇವೆಲ್ಲ ಬರಬೇಕಂದ್ರೆ ಈ ಅನೇಕ ಪ್ರಕಾರದ ಹೊರೆ, ದೇಹಾಭಿಮಾನದ ಹೊರೆ ನಮ್ಮನ್ನು ಆತ್ಮಿಕ ಸ್ಥಿತಿಯ ರಾಯಲ್ಟಿಯಲ್ಲಿ ತರಲ್ಲ. ಆ ಘನತೆ ಇರಲ್ಲ, ಪರ್ಸನಾಲಿಟಿ ಚೆನ್ನಾಗಿರಲ್ಲ. ಅದಕ್ಕೀಗೇನು ಮಾಡಬೇಕು, ಅನೇಕ ಪ್ರಕಾರದ ಈ ಒಂದು ಹೊರೆ ಇದೆಯಲ್ಲ ಇದನ್ನು ಸಮಾಪ್ತಿ ಮಾಡಿ ಅಳಿಸ್ಬಿಡಿ. ಆಮೇಲೆ ನಾನು ಹೇಳ್ತೀನಿ ಎಷ್ಟು ಪ್ರಕಾರದ್ದಿದೆ, ಎಷ್ಟು ಪ್ರಕಾರದ ಹೊರೆ ಹೊತ್ಕೋತೀರಾ ಅಂತ. तो आज के ड्रिल का समाचार क्या हुआ, बोझ का मोटापन, इसको मिटाने का लक्ष्य रख, स्वयं को फरिश्ता अर्थात हल्का बनाओ. ಇವತ್ತಿನ ಡ್ರಿಲ್ ಸಮಾಚಾರ ಏನಿತ್ತು, ಅಮೃತ ವೇಳೆ ಡ್ರಿಲ್ ಅಂದರೆ ಇಡೀ ದಿನ ಡ್ರಿಲ್ ಇನ್ನೂ ವಧ್ವಾನವಾಗಿರುತ್ತೆ ಅಂತ. ಬಾಬನ್ ರೈಟ್ ಟೈಮಲ್ಲೇ ವಾಯುಮಂಡಲ ಸಹಯೋಗ ಇದ್ದು, ಬಾಬನ ಸಹಯೋಗ ಇದ್ದೇ ನ್ಯಾಯವಾಗಿ ಮಾಡೋಕ್ಕಾಗಲ್ಲ ಅಂದರೆ ಇಡೀ ದಿನ ಅವ್ರು ಮಾಡಲ್ಲ ಅಂತಲೇ ತಾನೇ, ಹೊರೆಯಲ್ಲಿ ಕೆಳಗಡೆನೇ ಇರ್ತಾರೆ ಅಂತ. ಸೊ ಇವತ್ತು ನಾನು ಡ್ರಿಲ್ ಸಮಾಚಾರ ಹೇಳಿದೆ, ಹೆಂಗೆ ವೆರೈಟಿ ಪೋಸ್ಗಳಲ್ಲಿ ಕೂತ್ಕೋತಾರೆ ಮಕ್ಕಳು, ಟೈಮ್ ಪಾಸಿಂಗು, ಬರೀ ನಿಯಮಿನಾಥು, ಕೆಲವ್ರಿಗೆ ಬರೀ ಸ್ನೇಹದಲ್ಲಿ, ವೆರಿ ರೇರ್ ಸ್ವಲ್ಪ ಮಕ್ಕಳೇ ತಂದೆಯ ಸಮಾನ ಸ್ಥಿತಿಯಲ್ಲಿ ತಂದೆಯನ್ನು ಮಿಲನ ಮಾಡ್ತಾ ಎಲ್ಲ ಅನುಭವಗಳನ್ನು ಮಾಡ್ತಕ್ಕಂಥವ್ರು. ಸೊ ಅದಕ್ಕೆ ಈಗ ಈ ಹೊರೆ ಇಳಿಸ್ಕೊಳ್ಳೋ ಲಕ್ಷ್ಯ ಇಟ್ಕೊಳ್ಳಿ. ಹಗುರರಾಗಿ ಏಂಜಲ್ ಫರಿಷ್ಠೆಗಳಾಗಿ ಡಬಲ್ ಲೈಟ್ ಆಗಿ ತಂದೆಯ ಜೊತೆ ಮಿಲನ ಮಾಡ್ತಾ ಎಲ್ಲದರಲ್ಲಿ ಸಂಪನ್ನರಾಗಿರಿ. ಆರ್ಡರ್ ಲಾಸ್ಟ್ ಏನು ಪೇಪರು, ಆರ್ಡರ್ ಬಂದ ತಕ್ಷಣ ಹಾರ್ಕೊಂಡು ಹೋಗ್ಬೇಕು ಅದಲ್ವಾ ಪೇಪರು. ಅಚ್ಚಾ ಐಸೆ ಇಂದ್ರಪ್ರಸ್ಥ ಕಿ ಪರಿಯಾ सेकंड में इस लोक से पार परलोक निवासी बनने वाले, सदा बाप समान बन बाप से मिलन मनाने वाली महीन बुद्धि अर्थात महान आत्माओं को बाप दादा का याद प्यार और नमस्ते. ಈ ಥರ ಇಂದ್ರಪ್ರಸ್ಥದ ದೇವತೆಗಳು, ಫರಿಷ್ಠೆಗಳು ಸೆಕೆಂಡಲ್ಲಿ ಈ ಲೋಕದಿಂದ ಆ ಲೋಕ ಪರಂಧಾಮದ ನಿವಾಸಿಗಳಾಗೋ, ಸದಾ ತಂದೆಯ ಸಮಾನರಾಗಿ ತಂದೆಯ ಮಿಲನ ಮಾಡೋ ಸೂಕ್ಷ್ಮ ಬುದ್ಧಿಯ ಮಕ್ಕಳು ಮಹಾನ್ ಆತ್ಮಗಳಿಗೆ ತಂದೆಯ ನೆನಪು ಪ್ರೀತಿಯಾಗೋ ನಮಸ್ತೆ. ನಾವೆಲ್ಲ ಮಕ್ಕಳ ತಂದೆಗೆ ಬಾಪ್ ದಾದಾರವರಿಗೆ ನೆನಪು ಪ್ರೀತಿಯಾಗೋ ನಮಸ್ತೆ ನಮಸ್ತೆ ನಮಸ್ತೆ.
ಓಂ ಶಾಂತಿ. ಸರಿನಾ? ಕೇಳಿದ್ರ ಹೊರೆ ಹೆಂಗಿದೆ ಅಂತ ಪೋಸ್ಗಳು. ಮಾಯೆ ಅಮೃತ ವೇಳೆ ಎಲ್ಲರನ್ನು ವಾರ್ ಮಾಡೋದೇ ಬರೀ ನಿದ್ರೆಯ ನೆಪದಲ್ಲಿ. ಕೆಲವ್ರು ನಿದ್ರೆ ಬರೋಲ್ಲ, ಬಟ್ ವ್ಯರ್ಥ ಸಂಕಲ್ಪಗಳ ಚಕ್ರಲ್ಲಿ ತಗೊಂಡೊಟ್ಟೋಗುತ್ತೆ. ಕೆಲವ್ರಿಗೆ ಅದೂ ಇಲ್ಲ, ಬರೀ ತನ್ನ ಕಂಪ್ಲೇಂಟ್ ಹೇಳ್ತಾರೆ, ಇಲ್ಲ ಇಡೀ ದಿನ ಬೇರೆಯವರು ಬಾಬಾ ಇವ್ರು ಹಿಂಗೆ ಮಾಡಿದ್ದಕ್ಕೆ ಹಂಗಾಯ್ತು, ಅವ್ರು ಹಿಂಗೆ ಮಾಡಿದ್ದಕ್ಕೆ ಹಿಂಗೆ ನನ್ನ ಸ್ಥಿತಿ ಇದು ಹಿಂಗಾದ ಹಂಗಾತ, ಅದನ್ನು ಕತೆ ಹೇಳ್ಕೊಂಡು ಕೂತ್ಕೊಂಡು ಹೆಂಗೋ ಒಂದು ಟೈಮ್ ಪಾಸ್ ಮಾಡಿಕೊಂಡು ಹೊರೆ ಹೊತ್ಕೊಂಡು ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾವರು. ಅದಕ್ಕೇ ತುಂಬ ಕೇರ್ಫುಲ್ಲಾಗಿರಬೇಕು. ಯಾವುದೇ ಕಾರಣಕ್ಕೆ ನಮ್ಮ ಟೈಮು ಏನಾದರೂ ಇರಲಿ ಪಾಸ್ ಆಗಂಗಿಲ್ಲ. ಬಾಬಾ 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 ಏನಾದರೂ ಯುಕ್ತಿ ಮಾಡಿರಿ, ಬಾಬಾವ್ರ ನೆನಪಲ್ಲಿ ಇರಬೇಕು. ಸರಿನಾ? ಓಂ ಶಾಂತಿ. ಡೇಟ್ ಏನಂದರೆ 23/1/77, 23/1/77.